ಕಾಫಿ ತಗೊಂಬಮ್ಮ. ಡ್ಯಾಡಿ ಡ್ಯಾಡಿ ಅಂಕಲ್ ಬಂದ್ರು. ಓ ಹಲೋ ಸರ್, ಬನ್ನಿ Hello. ಕೂತ್ಕೊಳ್ಳಿ. ನಮಸ್ತೆ ಸರ್. ಥ್ಯಾಂಕ್ ಯು. ಇದೇಕಮ್ಮ ಭಿಕ್ಷದವನ್ಗೆ ಹಾಕ್ಲಿಲ್ವಾ? ಡ್ಯಾಡಿ ಅವ್ನ್ ಹಾಗೆ ಹೊಟ್ಟೋದ. ಓ ಸರ್, ಟಿಫನ್ ಸರ್. ಇಲ್ಲ ಥ್ಯಾಂಕ್ ಯು ಮಿಸ್ಟರ್ ಅನಿಲ್, ಸರ್. ನಾಳೆ ಅಮಾವಾಸ್ಯೆ. ಹಾ. ನಾವು ಎಸ್ಪೆಷಲಿ ಮಗು ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು, ಅದನ್ನ ಹೇಳೋಣ ಅಂತಲೇ ಬಂದೆ. ದಯವಿಟ್ಟು ನಿಮಗ್ ಕೈ ಮುಗಿತೀನಿ ಸರ್. ಗೊತ್ತಿದ್ದು ನನ್ ಮಗುನ ಬಲಿ ಕೊಡೋದಕ್ ನಾನು ಇಷ್ಟ ಪಡೋದಿಲ್ಲ, ಪ್ಲೀಸ್. ಅದು ಹಾಗಲ್ಲ ಚಂದ್ರಿಕಾ. ಅದ್ ಹಾಗೂ ಇಲ್ಲ ಹೀಗೂ ಇಲ್ಲ. ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಯೋಗ ಮಾಡೋದಕ್ಕೆ ನನ್ ಮಗು ನಾಯಿನೂ ಅಲ್ಲ, ಬೆಕ್ಕು ಅಲ್ಲ. ಅದು ನನ್ ಕರುಳಿನ ಕುಡಿ ಸರ್. ನನಗೆ ಅರ್ಥ ಆಗುತ್ತೆ, ನಿಮ್ ಜೊತೆ ನಮ್ ಇಡೀ ಡಿಪಾರ್ಟ್ಮೆಂಟೇ ಇರುತ್ತೆ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಚಂದ್ರಿಕಾ ಕೂಲ್ ಡೌನ್ ಮಾ. ನೋಡಿ, ಈ ಮನೆನೇ ಫಸ್ಟ್ ಖಾಲಿ ಮಾಡೋಣ. ಈ ಮನೆನೇ ಅಲ್ಲ, ಊರ್ನೇ ಬಿಟ್ಟು ಹೊಟ್ಟೋಗೋಣ. ನೀವು ಸಹಕಾರ ಕೊಟ್ರೆ ನಮ್ ಇನ್ವೆಸ್ಟಿಗೇಷನ್ಗೆ ನಿಮ್ ಮಗಳಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನೇಣ್ ಹಗ್ಗ ಅಂತ ಗೊತ್ತಿದ್ದು ಕುಣಿಕೆ ಹಾಕೋಬೇಕು ಅಂತೀರಾ? ವಿಷ ಅಂತ ಗೊತ್ತಿದ್ರು ಕುಡ್ದು ಜೀರ್ಣಿಸ್ಕೋಬೇಕು ಅಂತೀರಾ? ತುಂಬಾ ಚೆನ್ನಾಗಿದೆ ಸರ್ ನಿಮ್ ಮಾತು. ಹಾಗಲ್ಲ ಮೇಡಮ್, ನಮ್ ಇಡೀ ಡಿಪಾರ್ಟ್ಮೆಂಟ್ ನಿಮ್ ಸಪೋರ್ಟ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಯಾರ ಸಪೋರ್ಟ್ ಯಾರ ಸಿಂಪತಿನೂ ನನಗ್ ಬೇಕಾಗಿಲ್ಲ. ಅಮಾವಾಸ್ಯೆ ದಿವಸ ನಾನು ನಮ್ಮ ಸ್ಟಾಫು ನಿಮ್ ಮನೆ ಸುತ್ತ ಇರ್ತೀವಿ. ಮಗು ಆ ಮಾಂತ್ರಿಕ ಮನೆ ಹೇಗ್ ತಲುಪುತ್ತೆ ಅನ್ನೋದೇ ಇಂಪಾರ್ಟೆಂಟ್. ನಾವು ನಿಮ್ಗೆ ಫುಲ್ ಸೆಕ್ಯೂರಿಟಿ ಕೊಡ್ತೀವಿ. ದಯವಿಟ್ಟು ಕೋಆಪರೇಟ್ ಮಾಡಿ ಪ್ಲೀಸ್. ಪ್ರಚಂಡ, ಮಾತಾಡೋ. ಮಾತಾಡೋ ಮಾತಾಡೋ ಮಾತಾಡಲ್ವಾ? ಮಾತಾಡದೆ ಹೋದ್ರೆ ನಿನ್ ಬುರುಡೆ ಪೀಸ್ ಪೀಸ್ ಮಾಡಾಕ್ಬಿಡ್ತೀನಿ. ಲೋ ಶಕ, ಏನಲ್ಲಕ್ಕ, ಏನ್ ಮಾಡ್ತಿದೀಯೋ? ಈ ಬುರುಡೆ ಕೈಲಿ ಮಾತಾಡ್ಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ. ಬುರುಡೆ ಕೈಲಿ ಮಾತಾಡ್ತೀಯಾ? ಬುರುಡೆ ಬಿಡ್ತೀಯಲ್ಲೋ ತೂ ನಿನ್ನ. ನಿನಗೇನೋ ಗೊತ್ತು, ಒಂದಾನೊಂದ್ ಕಾಲದಲ್ಲಿ ಸತ್ ಹೆಣಕ್ಕೆ ನಾನ್ ಜೀವ ಬರಿಸ್ತಾ ಇದ್ದೆ. ಸತ್ಯಣಕ್ಕೆ ನೀನ್ ಜೀವ ಬರಿಸ್ತಿದ್ದ? ಅಂದ್ರೆ ನಮ್ ಗುರುಗಳು ಜೀವ ಬರಿಸ್ತಾ ಇದ್ರು, ನಾನ್ ಸತ್ ಹೆಣ ತಂದು ಕೊಡ್ತಾ ಇದ್ದೆ. ಹಂಗೇಳು ಮತ್ತೆ. ನಾನು ಎಂತ ದೊಡ್ಡ ಶಿಷ್ಯ ಗೊತ್ತಾ? ನೀನೇನೋ ಅವ್ರ ಜೈಲಲ್ಲಿ ಇದ್ದಾಗ ಅವ್ರ ಕಾಲ್ ಒತ್ತುತ್ತಿದ್ದೆ ಅಂತೇಳಿ ನಿನ್ನ ಈಗ್ಲೂ ಅದೇ ಕೆಲಸ ಮಾಡೋದಕ್ಕೆ ಇಲ್ಲ ಕರ್ಕೊಂಡ್ ಬಂದಿದ್ದಾರೆ. ನನ್ನ ಹತ್ರ ಆಟ ಆಡ್ತೀನೋ ಲಕ? ನೋಡಿ, ಬುರುಡೆನ ರಂಬೆ ಮಾಡ್ತೀನಿ. ಈ ಬುರುಡೆನ್ ತಗೊಂಡಾಗ ಅಲ್ಲಿಡು. ದೇವ್ರನ್ನ ರಂಬೆ ಮಾಡ್ತೀಯಾ? ಇಡ ಅಲ್ಲಿ. ಇಡ್ಲಾ? ಜೈ ಪ್ರಚಂಡ, ನೀನೇ ಕಾಪಾಡ್ಬೇಕಪ್ಪ. ಬುಡನ ರಂಬೆ ಮಾಡ್ತಿ ಅಂತ ನನ್ನ ಹಿಡ್ಕೊಂಡು ಆಡ್ತಾ ಇದೀಯೋ? ಏದು ಕುಡಿದೀನಿ ಗುತ್ತಾಗ ನೋಡೀಗ. ಆಮೇಲೆ ನೋಡಿ ಬಾಗಿಲು ಹಾಕೊಂಡು ಬಿಡಲ್ಲ ನೋಡಿ ನಿನ್ನ. ಜೈ ಪ್ರಚಂಡ. ಪ್ರಚಂಡ, ನನ್ನ ಲೆಕ್ಕದಲ್ಲಿ ತಪ್ಪೆ. ಹೌದು, ಇಂದು ನಿನ್ನ ಲೆಕ್ಕಾಚಾರದಲ್ಲಿ ತಪ್ಪಾಗಿದೆ. ನಿನ್ನ ಪೂಜೆಗೆ ಭಂಗ ತರಲು ಹೊರಗಡೆ ಒಬ್ಬ ವ್ಯಕ್ತಿ ಹೊಂಚು ಹಾಕುತ್ತಿದ್ದಾನೆ.
ಪ್ರಚಂಡಾವಾಹಯಾಮಿ ಪ್ರಚಂಡಾವಾಹಯಾಮಿ. ಶಿಷ್ಯಂದಿರೇ, ಗುರುಗಳೇ, ಸರ್, ನಾನ್ ಸರ್ ಯಶವಂತ್ ಸರ್. ಆ ರಮಣ್ ರೆಡ್ಡಿ ಬಗ್ಗೆ ಸರ್ಚ್ ಮಾಡುವಾಗ ಅವನು ಹಸಿಗೇಳಿ ಗೇಟ್ ಹತ್ರ ಇರೋ ಆಶ್ರಮದಲ್ಲಿ ಇರೋದು ಗೊತ್ತಾಯ್ತು ಸರ್. ಅಷ್ಟರಲ್ಲಿ